ಇದೇ ನವೆಂಬರ್ 9ಕ್ಕೆ ನಡೆದ ಐರಿ ಸಮಾಜ ಒತ್ತೋರ್ಮೆ ಕೂಟ ಹಾಗೂ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಹಲವು ಕಾರಣಗಳಿಂದ ಗಮನ ಸೆಳೆಯಿತು. ಮೂರ್ನಾಡು ವಿರಾಜಪೇಟೆ ಮುಖ್ಯ ರಸ್ತೆಯ ಅರಮೇರಿ ಗ್ರಾಮದ ಬಳಿ ಐರಿ ಸಮಾಜ ಜಾಗ ಖರೀದಿಸಿದ್ದು, ಅಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣಕ್ಕೆ ಸಜ್ಜಾಗಿದೆ. ಹಾಗಾಗಿ ಜನಾಂಗ ಬಾಂಧವರನ್ನೆಲ್ಲ ಕರೆದು ನಿವೇಶನದಲ್ಲಿ ಒಂದು ಸಂತೋಷಕೂಟ ಏರ್ಪಡಿಸುವ ಉದ್ದೇಶದಿಂದ ಐರಿ ಸಮಾಜದ ಆಡಳಿತ ಮಂಡಳಿ ಈ ಕಾರ್ಯಕ್ರಮ ಆಯೋಜಿಸಿತ್ತು. ಬೆಳಿಗ್ಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ಐರಿ ಸಮಾಜದ ಅಧ್ಯಕ್ಷ ಮೇಲತಂಡ ರಮೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. .22 ಬಂದೂಕಿನಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು. ನೆಕ್ಸ್ಟ್ ಆನಗರದ ಸರ್ದಿನ ನಂಬರ್ 12 ಕುಮಾರ್ ದೇವಯ್ಯ ಬಸ್ತೆ ನೆಕ್ಸ್ಟ್ ಬಿಡಿ ಕೊಂಡ್ಕೊಂಡು ಬಿಡಿಸ್ಕಾಚ ಜೀವನೇರಿದ ರಜಿನ್ ನಲ್ಲ ಬಿಡಿ ದಂಡನೆ ಪುರುಷರ ವಿಭಾಗದಲ್ಲಿ ಐನತಂಡ ಹರೀಶ್ ಪ್ರಥಮ ಸ್ಥಾನ ಗುರಿ ಇಟ್ಟರೆ, ವಿರಾಜಪೇಟೆ ಉಪ ತಹಶೀಲ್ದಾರ್ ಅಂಜಪಂಡ ಪ್ರಕಾಶ್ ಹಾಗೂ ಐಮಂಡ ಸುರೇಶ್ ದ್ವಿತೀಯ ಸ್ಥಾನ ಹಂಚಿಕೊಂಡರು. ಇನ್ನು ಮಹಿಳೆಯರ ವಿಭಾಗದಲ್ಲಿ ಬೊಳ್ಳನಮಂಡ ಜಯಶ್ರೀ ಹಾಗೂ ದುರ್ಗಂಡ ಹರಿಣಿ ಸಮಬಲದ ಪೈಪೋಟಿ ನೀಡಿದ ಹಿನ್ನೆಲೆಯಲ್ಲಿ ಪ್ರಥಮ ಸ್ಥಾನವನ್ನು ಇಬ್ಬರಿಗೂ ಹಂಚಲಾಯಿತು. ಜೀವನೇರಿದ ರಜಿನ್ ನಲ್ಲ ಬಿಡಿ ದಂಡನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಜಿಕುಟಿ ರಯಸ್ ಪೊನ್ನಣ್ಣ ತಾವು ಕೂಡ ತೆಂಗಿನಕಾಯಿಗೆ ಗುಂಡು ಹೊಡೆದು ಖುಷಿಪಟ್ಟರು. ಬಳಿಕ ನಡೆದ ಒತ್ತೋರ್ಮೆ ಕೂಟದ ಸಭಾ ಕಾರ್ಯಕ್ರಮದಲ್ಲಿ ಅಂಜಪಂಡ ತ್ರಿಷಾ ಪ್ರಕಾಶ್ ಸ್ವಾಗತ ನೃತ್ಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಐರಿ ಸಮಾಜದ ಉಪಾಧ್ಯಕ್ಷೆ ಬಬ್ಬೀರ ಸರಸ್ವತಿ ಪ್ರಾಸ್ತಾವಿಕ ಭಾಷಣ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಐರಿ ಜನಾಂಗದ ಐತಿಹಾಸಿಕ ಮಹತ್ವ, ಜಿಲ್ಲೆಯ ಕೊಡವಾಮೆಗೆ ಐರಿ ಜನಾಂಗದ ಪಾತ್ರವನ್ನು ಸೊಗಸಾಗಿ ವಿವರಿಸಿದರು. 1870 ಇಸ್ವಿಲಿ ವಿಕ್ಟರ್ ರೆಂಗರ ಗಜೆಟೇರಿಯನ್ ಆಫ್ ಕೂರ್ಗ್ ಅನ್ನೋ ಬುಕ್ಕಲ್ಲಿ ಉಲ್ಲೇಖ ಮಾಡಿದ ಪ್ರಕಾರ ಕೊಡಿಮಲೆರ ನಾಡು ಕೊಡಗು ಅನ್ನುವಂತ ಬಾರಿ ಚಾಯ್ತ ಹಿಂಗ ಉಲ್ಲೇಖ ಮಾಡಿದ್ದು. ನಂಗಡ ಎಲ್ಲ ಬೆಂದುವಕ್ಕೆ ನಾನು ಅವ್ರ ಕೆಮಿತಕ್ಕೆ ನಾನು ಮೀನಿಂಗಕ್ಕೆ ನಂಗ ಇಕ್ಕು ನಂಗಡ ಮಕ್ಕ ಬಕ್ಕು ಮಿಂಗಕ್ಕೆ ಎಲ್ಲ ಎಂತೆ ಹಾಕು ಆಚೆಂಗೆ ಕೂಡ ನಂಗ ಅಪ್ಪಚಂಡ ಉತ್ತೇನೆ ಅಪ್ಪಚಂಡ ಫ್ಯಾಮಿಲಿ ಕಾರ ಎಂತ ಉಂಡ ಹಿಂಗ ಏದು ಕಾರಣಕ್ಕೂ ನಂಗಡ ಜನಾಂಗ ಮರ್ಪಕ್ಕಾಗ ಎಣ್ಣೆ ಗಂಚ ಹಿಂಗ ಅಂದು ತಂದ 10 ಜಾಗತ್ನ ನಂಗೆ ಮಾರಿದ್ದು ಹಿಂಗೆ ಇಚ್ಚಕ್ಕೆ ವ್ಯವಸ್ಥಿತವಾಯಿತು ಅವ್ರ ಜಾಗತ್ ನಡ್ಪಕ್ಕೆ ನಂಗೆ ಸಹಕಾರ ತಂತು ಅಡಕುಟ್ಟು ನಿಂಗೆಲ್ಲ ಜನಾಂಗಗಳು ಸಹಕಾರ ತಂದಿರ ಇದು ಅವ್ರ ಕೆಮಿತಕ್ಕ ನಾನು ನಂಗಳ ಜನಾಂಗಕ್ಕೆ ಎಕ್ಕಲು ಅನ್ನುವೆ ಏದು ಕಾರಣಕ್ಕೂ ನಂಗೆ ಅಪ್ಪಚಂದ ಫ್ಯಾಮಿಲಿ ಕಾರ ನಂಗಕ್ಕೆ ಮಾಡಂತ ಇದನ್ನ ನಂಗೆ ಮರ್ಪಕ್ಕಾಗಾಣಿ ಅನ್ನೋದು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅರಣ್ಯಾಧಿಕಾರಿಗಳಾದ ACF ಮಾಲೇರ ಚರಣ್, ಮುಂದಿನ ಜನ್ಮ ಅಂತ ಒಂದಿದ್ರೆ ಮತ್ತೆ ಕೊಡವ ಮೇಲೆ ಐರಿಯಾಗಿ ಹುಟ್ಟುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿದರು. ಆ ಕೊಡವ ಸಮಾಜಕ್ಕೆ ನಾನು ಕುಡಿತೊಳ್ಳ ಅಂಚಂಗಿ నాకు ತುಂಬ ಹೆಮ್ಮೆ ಉಂಟು. ಇನ್ನು 100 ಜನ ಮಾಡ್ತಿ ಬಂದಕ್ಕನು ನಾ ಕೊಡವ ಒಳ್ಳೆ ಪುಟ್ಟುಂಡು ಇದೇ ಮಣ್ಣಿನ ಬೋಳಿ ಉಂಟು ಕೊಡ ಅಂಗಡ 5 ಜನಾಂಗತ್ಲೆ ಪುಟ್ಟುಕೊಂಡು ಉಂಟು ನಾಡ ಆಶಯ. ಇದೇ ಸಂದರ್ಭ ಮಾತನಾಡಿದ ಸೋಮವಾರಪೇಟೆ ACF ಐರಿರ ಗೋಪಾಲ್, ಐರಿ ಸಮಾಜ ಕಟ್ಟಲು
ಐರಿ ಸಮಾಜದ ಆಡಳಿತ ಮಂಡಳಿಗೆ ಜನಾಂಗ ಬಾಂಧವರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು. ಅನ್ನೇ ನಂಗೆಲ್ಲ ಸಮಾಜಕಾರ ನಂಗೆ 2 ನಿಮಿಷ ಬಂದೆ. ಸೊ ಎಲ್ಲ ನಂಗಡ ಸಮಾಜಕ್ಕೆ ದುಡಿಯಂಗ ನಂಗಡ ಸಮಾಜದ ಒಳಿಗಕ್ಕೆ ಎಲ್ಲರೂ ಕೈ ಜೋಡಿಸಿದಂಗ ಕೊಡವೆ ಬಾಳಲಿನ ಒಟ್ಟಾಚಿ ಎಲ್ಲರೂ ಕೊಡಗರಂಗ ಕೊಡವ ಭಾಷಿಕಂಗ ಅನ್ನನೆ ನಂಗಡ 5 ಸಮಾಜಕ್ಕಾಯ್ತು ನಂಗಡ 5 ಎಲ್ಲ ಒಟ್ಟಾಕನ ಏದು ಮೂಲಿಲಿಕ್ಕಡು ಏದು ನಾಡ್ಲಿಕ್ಕಡು ಆಚೆಂಗು ಎಲ್ಲ ಒಟ್ಟಾಯ್ತು ಕೆಲಸ ಮಾಡಿ ಸಮಾಜ ಕಟ್ಟನ ನಂಗಡ ಸಮಾಜದ ಕಟ್ಟಚಂಗಿ ನಂಗೆ ಖುಷಿ ನಂಗ. ಕಾರ್ಯಕ್ರಮದಲ್ಲಿ ಐರಿ ಸಮಾಜದ ಅಧ್ಯಕ್ಷ ಮೇಲತಂಡ ರಮೇಶ್, ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಮತ್ತು ವಿಧಾನ ಪರಿಷತ್ ಮೇಲ್ಮನೆ ಸದಸ್ಯ ಸುಜಾ ಕುಶಲಪ್ಪ ಅವರಿಗೆ ಐರಿ ಜನಾಂಗದ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಮಡಿಕೇರಿ ಅರಮನೆ ಕಟ್ಟಿದ್ದು ಅನ್ನಂಬೀರ ಕುಟುಂಬಸ್ಥರು. ಹಾಗೆಯೇ ಮಡಿಕೇರಿ ರಾಜರಿಗೆ ಹಿಂದಿನ ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಮಾಡಿಕೊಡುತ್ತಿದ್ದುದು ಇಬ್ನಿ ಒಳವಡಿಯ ಮಾಲೇರ ಕುಟುಂಬಸ್ಥರು ಎಂದು ಇತಿಹಾಸವನ್ನು ಸ್ಮರಿಸಿದರು. ಐರಿ ಸಮಾಜದ ಮನವಿ ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಐರಿ ಜನಾಂಗದ ಸೃಜನಶೀಲತೆಯನ್ನು ಹಾಡಿ ಹೊಗಳಿದರು. ಸೃಜನಶೀಲ ವ್ಯಕ್ತಿಗಳಿಗೆ ಮಾತ್ರ ಐನ್ ಮನೆ ಕಟ್ಟಲು ಸಾಧ್ಯ ಎಂದು ಪ್ರಶಂಸಿಸಿದರು. ಹಾಗೆಯೇ ಐರಿ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ತಮ್ಮ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದರು. ಅದನ್ನೇ ಈ ಸಮಾಜಕ್ಕೆ ಅದನ್ನೇ ಈ ಎಂತ ಉಂಡು ಇದನ್ನ ಈ ಅಭಿವೃದ್ಧಿಗೋಸ್ಕರ ನಾಡ ಈ ಫಂಡ್ ಬಪ್ಪಂತ ನೆಕ್ಸ್ಟ್ ಇಯರ್ ಫಂಡ್ ಈ ಕಾಲದ ಫಂಡ್ ಇದಾಯಿತು. ನೆಕ್ಸ್ಟ್ ಇಯರ್ ಫಂಡ್ 5 ಲಕ್ಷ ತಪ್ಪಿ ಆಂಗಂಜು ನೆಕ್ಸ್ಟ್ ಇದಂಗೆ 5 ಲಕ್ಷ ತಪ್ಪಿ ಜನಗಳಿಗೆ ನಾನು ಪಾಪದ ಕಮ್ಯುನಿಟಿ ಕಮ್ಮಿ ಥರದ ಉಳ್ಳೈಕೆ ಜಾಸ್ತಿ ಎನ್ಕರೇಜ್ ಮಾಡು ಚಾಯ್ಲಿ ಉಳ್ಳೈಕೆ ಅಂತ ಎಲ್ಲ ರೀತಿಯ ಇದಿಪ್ಪ ಮಾನವ ಸಂಪನ್ಮೂಲ ಇದಿಪ್ಪ ಅಂದರೆ ಚೆರೆ ಸಮಾಜ ಯಾಕಂದರೆ ಸವಿತ ಸಮಾಜಕ್ಕೂ ಅಂದರೆ ಈಗ 18 ಸಮಾಜದ ಏದು ಕಮ್ಮಿ ತರ್ತಲ್ಲ ಅಂತ ಹಿಂಗಕ್ಕೆ ಜಾಸ್ತಿ ನಾನು ಆದ್ಯತೆ ಕೊಡ್ಬಂದು. ಬಳಿಕ ಮಾತನಾಡಿದ ಶಾಸಕ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಐರಿ ಜನಾಂಗ ಸ್ವಂತ ಸಾಮರ್ಥ್ಯದಿಂದ ಜಾಗ ಖರೀದಿಸಿ ಸಮಾಜ ಕಟ್ಟಲು ಮುಂದಾಗಿರುವುದು ಪ್ರಶಂಸಾರ್ಹ ಎಂದರು. ಐರಿ ಸಮಾಜ ನಿರ್ಮಾಣಕ್ಕೆ ತಾವು ಆರಂಭದಲ್ಲಿ 25 ಲಕ್ಷ ರೂಪಾಯಿ ಭರವಸೆ ನೀಡುವುದಾಗಿ ತಿಳಿಸಿದರು. ಈಗ ಪ್ರಾರಂಭಿಸಿದೆ ಕೆಲಸ ಪ್ರಾರಂಭಿಸಿದೆ 25 ಲಕ್ಷ ರೂಪಾಯಿ ತಪ್ಪಿ ನಾವೀಗ 25% ಆಗೋಚ್ಚಿ ಕಲೆಕ್ಷನ್ ಆಗ್ತದೆ ಇಲ್ಲಿ 25% 2 ಕೋಟಿ ಎಂತಿರಕಂದ್ರೆ ನಿಂಗೆ ತಪ್ಪಿಸೋದು. ಸೊ ನಾಡ ಕೈಯಿಂದ ನಾನು ನಿನ್ನೆ ಕೂಟಿತ್ತು 25 ಲಕ್ಷ ರೂಪಾಯಿ ನಿಂಗಡೆ ಈ ಕಟ್ಟಡ ಹತ್ರ ಕಾಮಗಾರಿ ಕಟ್ಟಿ ಛಾಯಾಡ ಅವರು ಸಮುದಾಯ ಭವನಕ್ಕೆ ನಿರ್ಮಾಣ ಮಾಡಿ ಬಲ್ಯ ಅಧಿಕಾರಿ ಆಯಿತು ಐರಿ ಸಮಾಜ ಹತ್ರ ಮಕ್ಕ ಬೊಳಿಯೋಡಿಂದ ನೆಂದ್ರೆ ನಾನಿಂದ ಆರೈಸಿಟ್ಟಿದ್ದೆ ಹಿಂದೆ ಹತ್ರ ನಿಂಗಡ ಕಾರ್ಯಕ್ರಮ ಯಶಸ್ಸಾಯ್ತಾಡು ಭಾರಿ ಚಾಯ್ತೆ ಶಿಸ್ತಂಜ ಮಾಡಿ ತುಳಿರ ಈಗ ಇಂಥ ಹುಡುಗರ ಸಂಸ್ಕೃತಿಗೆ ಕೊಡುಗೆ ಅಂತ ಒಂದು ಐರಿ ಸಮಾಜ ಹತ್ರ ಆ ಘನತೆಯನ್ನಕ್ಕೆ ಇಂಥ ಕಾರ್ಯಕ್ರಮ ಕೂಡ ನಡ್ಚುಟಿ ತುಳಿರ ನಿಮ್ಗೆಲ್ಲರಿಗೂ ಕೂಡ ತಾಯಿ ಕಾವೇರಮ್ಮ ಈಶ್ವರ ಇದ್ದಪ್ಪ ಈ ನಾಡರ ದೇವಾನ್ ದೇವತೆ ಎಲ್ಲ ಕೂಡ ಆಶೀರ್ವಾದ ಮಾಡಲಿ. ಒತ್ತೊರ್ಮೆ ಕೂಟದ ಅಂಗವಾಗಿ ರಾಜ್ಯ ಪ್ರಶಸ್ತಿ ವಿಜೇತೆ ಶಿಕ್ಷಕಿ ತಟ್ಟಂಡ ನಳಿನಿ ಸತೀಶ್, ಮುಖ್ಯಮಂತ್ರಿಗಳ ಚಿನ್ನದ ಪದಕ ವಿಜೇತ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಬೊಳ್ಳನಮಂಡ ಉತ್ತಪ್ಪ ಮತ್ತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ವೈದ್ಯ ಅಣ್ಣಾಳಪಂಡ ಕಲ್ಪಿತಾ ಅಜಿತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೆ ಬಾಂಬ್ ಇನ್ ದ ಸಿಟಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು.
ಇದರಲ್ಲಿ ಐಮಂಡ ಪೂವಮ್ಮ ಪ್ರಥಮ ಸ್ಥಾನ ಪಡೆದರೆ ಅಮ್ಮನಂಡ ಶಾಂತಿ ದ್ವಿತೀಯ ಸ್ಥಾನ ಹಾಗೂ ಅನ್ನಂಬೀರ ಪುಷ್ಪ ತೃತೀಯ ಸ್ಥಾನ ಪಡೆದರು. ಮಕ್ಕಳಿಗೆ ಕಾಳು ಹೆಕ್ಕುವುದು ಮತ್ತು 100 ಮೀಟರ್ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಿಗೆ ಆಕರ್ಷಕ ಬಹುಮಾನ ಮತ್ತು ನಗದು ನೀಡಿ ಗೌರವಿಸಲಾಯಿತು. ಒಟ್ಟಾರೆ ಐರಿ ಸಮಾಜ ಆಯೋಜಿಸಿದ ಈ ಒತ್ತೋರ್ಮೆಕೂಟ ಐರಿ ಜನಾಂಗಕ್ಕೆ ಮತ್ತು ಸಮಾಜಕ್ಕೆ ಐರಿ ಜನಾಂಗದ ಒಗ್ಗಟ್ಟು ಹಾಗೂ ಭವ್ಯ ಭವಿಷ್ಯದ ಬಗ್ಗೆ ಗಟ್ಟಿಯಾದ ಸಂದೇಶ ನೀಡುವಲ್ಲಿ ಯಶಸ್ವಿಯಾಯಿತು.